ಇನ್ನು ಧಮಕಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನನ್ನ ಸದ್ಯ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು. ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಈ ಟೈಮ್ನಲ್ಲಿ ರಾಜೀವ್ ಗೌಡಗೆ ನಿರೀಕ್ಷೆಯಂತೆ ಜೈಲೇ ಗತಿಯಾಗಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ರಾಜೀವ್ ಗೌಡನನ್ನ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಂತ ಪ್ರಕರಣ ಇತ್ತು. ಪೊಲೀಸರು ಇಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳಿದ್ದರು. ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ಏನು ಇವರಿಗೆ ತನಿಖೆಯ ಸಂದರ್ಭದಲ್ಲಿ ಏನಾದರೂ ರಾಜೀವ್ ಗೌಡನ ವಿಚಾರಣೆ ಮಾಡೋದು, ಮತ್ತೊಂದು ವಾಯ್ಸ್ ಸ್ಯಾಂಪಲ್ಸ್, ಮತ್ತೊಂದು ಇದೆಲ್ಲ ಪಡಿಬೇಕಾದಂಥದ್ದು ಆಗ್ಬೋದು ಮುಂದಿನ ಹಂತದಲ್ಲಿ. ಅದೆಲ್ಲದಕ್ಕೂ ಕೂಡ ಪೊಲೀಸರು ಆ ನಂತರದಲ್ಲಿ ಅನುಮತಿಯನ್ನ ಪಡೆದು ಈತನ ವಿಚಾರಣೆ ಮತ್ತೊಂದು ನಡೆಸಬೇಕಾಗುತ್ತೆ. ಕಾರಣ ಅಂತ ಅಂದ್ರೆ ರಾಜೀವ್ ಗೌಡ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಶಿಡ್ಲಘಟ್ಟದ JMFC ಕೋರ್ಟ್ನ ಆವರಣದಿಂದ ನೀವು ಗಮನಿಸ್ತಾ ಇರುವಂತ ನೇರ ಪ್ರಸಾದ ದೃಶ್ಯಾವಳಿಗಳು. ನಿನ್ನೆ ಹೆಚ್ಚು ಕಡಿಮೆ ಸಂಜೆ 6 ಗಂಟೆ ಸಂದರ್ಭದಲ್ಲಿ ರಾಜೀವ್ ಗೌಡನನ್ನ ಮಂಗಳೂರಿನ ಹೊರವಲಯ ಅಥವಾ ಕೇರಳ ಹಾಗೆ ಕರ್ನಾಟಕ ಬಾರ್ಡರ್ ಬಳಿ ಆತನ ಸೆರೆ ಹಿಡಿಯೋ ಕೆಲಸ ಆಗಿತ್ತು. ಆ ಸಂದರ್ಭದಲ್ಲಿ ಆತನಿಗೆ ಸಹಾಯ ಮಾಡಿದಂತ ಓರ್ವ ಉದ್ಯಮಿಯನ್ನ ಕೂಡ ವಶಕ್ಕೆ ಪಡೆಯಲಾಗಿತ್ತು. ಆ ಉದ್ಯಮಿ ಕಥೆ ಏನು ಅದನ್ನು ಕೂಡ ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತೀವಿ. ಬಟ್ ಈಗ ನಾವು ಗಮನಿಸ್ತಾ ಇದ್ದೀವಲ್ಲ, ರಾಜೀವ್ ಗೌಡಗೆ ಜೈಲೇ ಗತಿ. ಮತ್ತೊಂದ್ ಕಡೆ ಈ ಧಮಕಿ ಹಾಕಿದ್ದಂತ ಲೀಡರ್, ನಾನು ಈಗ ತಾನೇ ಹೇಳ್ತಾ ಇದ್ನಲ್ಲ, ಒಬ್ಬ ವ್ಯಕ್ತಿ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದ ಅಥವಾ ಆತನಿಗೆ ಆಶ್ರಯ ಕೊಟ್ಟಿದ್ದ ಅಂತ, ಆ ವ್ಯಕ್ತಿ ಹೆಸರು ಮೈಕಲ್ ಅಂತ. ಈಗ ಆತನಿಗೆ ಜಾಮೀನು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇಂಥ ಗಂಭೀರ ಆರೋಪಗಳನ್ನ ಹೊತ್ತಂತಹ ವ್ಯಕ್ತಿಗೆ ಆಶ್ರಯ ಕೊಡುವಂಥದ್ದು ಕೂಡ ಅಷ್ಟೇ ತಪ್ಪು. ಆಶ್ರಯ ನೀಡಿದ್ದಕ್ಕಾಗಿ ಮೈಕಲ್ನನ್ನ ಕೂಡ ಖಾಕಿ ಟೀಮ್ ಬಂಧಿಸಿತ್ತು. ಈಗ ಮೈಕಲ್ಗೆ ರಾಜೀವ್ ಕೇರಳಕ್ಕೆ ಹೋಗೋದಕ್ಕೆ ನೆರವು ನೀಡಿದ್ದಂತ ಮೈಕಲ್ಗೆ ಜಾಮೀನು ಸಿಕ್ಕಿದೆ. ಆದ್ರೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗೌಡನನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಇಲ್ಲಿ 5 ದಿನ ಕಸ್ಟಡಿಗೆ ಅಥವಾ 4 ದಿನ ಕಸ್ಟಡಿಗೆ ಪೊಲೀಸರು ಕೇಳಿರ್ತಾರೆ. ಬಟ್ ಕೋರ್ಟ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಆದೇಶ ಹೊರಡಿಸಿದೆ. ಗೊತ್ತಿಲ್ಲ ಯಾವ ಗ್ರೌಂಡ್ಸ್ ಮೇಲೆ ಕೋರ್ಟ್ ಇಂಥ ತೀರ್ಪಿಗೆ ಬಂದಿದೆ ಅಂತ ಹೇಳ್ಕೊಂಡು ಅಥವಾ ಇಂಥ ನಿರ್ಧಾರಕ್ಕೆ ಬಂದಿದೆ ಅಂತೇಳಿ. ರಾಜೀವ್ ಗೌಡ ಪರವಾಗಿ ವಾದಿಸಿದ್ದಂತಹ ವಕೀಲರು ವಿವೇಕ್ ರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿರೋ ಬನ್ನಿ ಕೇಳೋಣ. ಕೋರ್ಟು ಅವ್ರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ, ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ. ಪೊಲೀಸ್ ಅವ್ರು ಕೇಳಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇದು, ನಮ್ಮದು ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇ ಬೇಲ್ ಹಾಕಿದ್ದಾರೆ. ಬೇಲ್ ವಾದವನ್ನು ನಾಳೆಗೇ ಹಾಕಿದ್ದಾರೆ. ಆದ್ದರಿಂದ ನಮಗೆ ನಾಳೆನೇ ಬೇಲ್ ವಾದ ಇರೋದ್ರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಲ್ ವಾದವನ್ನು ಮಂಡಿಸ್ತೀವಿ ಹಾಗೂ ಕೋರ್ಟಿನ ತೀರ್ಪಿಗೆ ಕಾಯ್ತೀವಿ. ಕೋರ್ಟು ಅವ್ರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ, ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ. ಪೊಲೀಸ್ ಅವ್ರು ಕೇಳಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಹೇಗೆ ಇಲ್ಲಿ ಕೋರ್ಟ್ ಪೊಲೀಸರ ವಾದವನ್ನ ತಿರಸ್ಕರಿಸಿದ್ಯೋ ಅಥವಾ ಡಿಮಾಂಡ್ ಅನ್ನ ತಿರಸ್ಕರಿಸಿದ್ಯೋ ಪೊಲೀಸ್ ಕಸ್ಟಡಿ ಕೊಡಬೇಕು ಅಂತ, ಹಾಗೆ ಇಂಟ್ರಿಮ್ ಬೇಲ್ ಕೂಡ ರಿಜೆಕ್ಟ್ ಆಗಿದೆ. ಈಗ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಅದು ನಡೆಯುತ್ತೆ, ನಾಳೆಯಿಂದ ಆ ಕೋರ್ಟಲ್ಲೇ ನಡೆಯುತ್ತೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ವಕೀಲರು ಅದೇ ವಿಚಾರವನ್ನ ಹೇಳ್ತಾ ಇದ್ರು. ಹಾಗಾದ್ರೆ ರಾಜೀವ್ ಗೌಡ ಬಂಧನ ನಿನ್ನೆ ಆಯ್ತಲ್ಲ, ನಂತರದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ? ಅವರಿಗೆ ಈ ಮೈಕಲ್ ಅನ್ನೋ ವ್ಯಕ್ತಿ ಆಶ್ರಯ ಕೊಟ್ಟಿದ್ದು, ಆತ ಕೂಡ ತಗಲಾಕೊಂಡಿದ್ದು, ಹೇಗೆ ಇವರು ಸಿಕ್ಕಾಕೊಂಡ್ರು, ಈ ಎಲ್ಲ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಟ್ ಈಗ ನಾವು ನೋಡ್ತಾ ಇದೀವಲ್ಲ, ರಾಜೀವ್ ಗೌಡರನ್ನ ಕೋರ್ಟ್ ಹಾಲ್ನಿಂದ ಹೊರಗೆ ಕರ್ಕೊಂಡ್ ಬರ್ತಾ ಇರುವಂತ ಸಂದರ್ಭವನ್ನ ನೋಡ್ತಾ ಇದ್ದೀರಾ ನೀವಲ್ಲಿ. ರಾಜೀವ್ ಗೌಡ ನಿನ್ನೆ ಪೊಲೀಸರಿಗೆ ತಗಲಾಕೊಂಡಿರ್ತಾರೆ. ಸೊ ಅದಾದ ನಂತರದಲ್ಲಿ ಇವತ್ತು 24 ಗಂಟೆ ಒಳಗಾಗಿ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗಿತ್ತು. ಸೊ ಕೋರ್ಟ್ಗೆ ಇವತ್ತು ಅವರನ್ನ ಹಾಜರುಪಡಿಸಲಾಯಿತು. ಸ್ವಲ್ಪ ತಡವಾಗಿ ವಿಚಾರಣೆ ನಡೆದಿದೆ. ರೆಗ್ಯುಲರ್ ಕೇಸಸ್ಗಳಿದ್ದಂಥ ಕಾರಣಕ್ಕಾಗಿ ಬಹಳ ತಡವಾಗಿ ಈಗ ಸಂಬಂಧಪಟ್ಟ ಹಾಗಿನ ವಿಚಾರಣೆ ನಡೀತು. ಈಗ ರಾಜೀವ್ ಗೌಡನನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭ. ಕಾರಣ ಅಂತ ಅಂದರೆ ಪೊಲೀಸರ ಮನವಿ ಏನಿತ್ತು, ಪೊಲೀಸ್ ಕಸ್ಟಡಿ ಕೊಡಬೇಕು ಅಂತ, ಕೋರ್ಟ್ ಅದನ್ನು ನಿರಾಕರಿಸಿದೆ. ಮೀನ್ ಟೈಮ್ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗಿನ ಅಂದರೆ ಮಧ್ಯಂತರ ಜಾಮೀನು ಅರ್ಜಿ ಕೊಡಬೇಕು ಅನ್ನುವಂಥ ಆ ಅರ್ಜಿಯನ್ನು ಕೂಡ ಕೋರ್ಟ್ ಇಲ್ಲಿ ತಿರಸ್ಕರಿಸಿದೆ. ರೆಗ್ಯುಲರ್ ಅರ್ಜಿಯ ವಿಚಾರಣೆ, ಜಾಮೀನು ಅರ್ಜಿ ವಿಚಾರಣೆ ನಾಳೆಯಿಂದನೇ ನಡೆಯುತ್ತೆ ಅನ್ನುವಂಥದ್ದನ್ನು ಅವ್ರ ಪರವಾದಂಥ ವಕೀಲರು ಹೇಳ್ತಾ ಇದ್ದಾರೆ. ರಾಜೀವ್ ಗೌಡ ಪೊಲೀಸ್ ಜೀಪ್ ಹತ್ತಿ ಹೋಗ್ತಾ ಇರುವಂಥ ಅಥವಾ ವ್ಯಾನ್ ಹತ್ತಿ ಹೋಗ್ತಾ ಇರುವಂಥ ಸಂದರ್ಭ, ಅಲ್ಲೂ ಕೆಲ ಬೆಂಬಲಿಗರು ಇದ್ರು ಅಂತ ಕಾಣಿಸುತ್ತೆ. ಅವ್ರಗಳಿಗೆಲ್ಲ ಕೈ ಮುಗಿದು ಅಲ್ಲಿಂದ ಹೊರಡ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹತ್ತತ್ರ 3 ಗಂಟೆ ಸಂದರ್ಭದಲ್ಲಿ ಅವರು ಕೋರ್ಟ್ನ ಆವರಣದ ಒಳಗೆ ಹೋಗಿದ್ದು ಅಥವಾ ಕೋರ್ಟ್ ಹಾಲ್ಗೆ ಹೋಗಿದ್ದು. ಈಗ 7 ಗಂಟೆ ಆಯಿತು, ಅವರೀಗ ಹೊರಗೆ ಬಂದಿದ್ದಾರೆ.